ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ರೈಲ್ವೆ ಇಲಾಖೆಯಲ್ಲಿ ಶಿಕ್ಷಕರ ನೇಮಕಾತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ರೈಲ್ವೆ ಸಚಿವಾಲಯದ ಅಂಡರ್ನಲ್ಲಿ ಬರುವಂಥ ಒಂದು ಸಂಸ್ಥೆಯಾಗಿದೆ. ಇಲ್ಲಿ ಶಿಕ್ಷಕ ಹುದ್ದೆಗೆ ಅರ್ಜಿಯನ್ನು ಕೂಡ ಇಲ್ಲಿ ಆಹ್ವಾನಿಸಲಾಗಿದೆ. ಅಂದರೆ ಇಲ್ಲಿ ಕೆಲವೊಂದಿಷ್ಟು ವಿಭಾಗಕ್ಕೆ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಒಂದು ವಿಧಾನವಾಗಿದೆ. ಇಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 7/1/2025, ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 6/2/2025 ಅವಧಿಯನ್ನು ಇವರು ನಮಗೆ ನೀಡ್ತಾ ಇದ್ದಾರೆ. ಇಲ್ಲಿ ಹುದ್ದೆಯ ಹೆಸರು ವಿವಿಧ ವಿಷಯಗಳ ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಸ್ ಅಂದರೆ PGT ಟೀಚರ್ಸ್ಗೆ ಇಲ್ಲಿ ಒಟ್ಟು 8ನೇ ವೇತನ ಆಯೋಗವನ್ನು ಇವರು ನೀಡಲಾಗುತ್ತದೆ. ಇವರಿಗೆ ಪ್ರಾರಂಭಿಕ ವೇತನ 47,600, ವೈದ್ಯಕೀಯ ಮಾನದಂಡ C2, ವಯಸ್ಸು 18-48, ಒಟ್ಟು ಹುದ್ದೆಗಳು 187. ನಂತರ ಇಲ್ಲಿ ಸೈಂಟಿಫಿಕ್ ಸೂಪರ್ವೈಸರ್, ಆರ್ಗೋನೋಮಿಕ್ಸ್ ಮತ್ತು ಟ್ರೈನಿಂಗ್, ಇದು ಕೂಡ 7ನೇ ವೇತನ ಆಯೋಗ. ಇದು ಕೂಡ 44,900 ವೇತನವನ್ನು ಅವರಿಗೆ ನೀಡುತ್ತಾರೆ. ಇಲ್ಲಿ ವೈದ್ಯಕೀಯ ಮಾನದಂಡ ಇವರಿಗೆ B1 ಹಾಗೂ 18-38 ವರ್ಷದ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಒಟ್ಟು ಖಾಲಿರುವ ಹುದ್ದೆಗಳು 3 ಹುದ್ದೆ. ನಂತರ ಇಲ್ಲಿ ವಿವಿಧ ವಿಷಯಗಳ ಟ್ರೈನರ್ಡ್ ಗ್ರ್ಯಾಜುಯೇಟೆಡ್ ಟೀಚರ್ ಅಂದರೆ TGT ಟೀಚರ್, ಇದು ಕೂಡ 7ನೇ ವೇತನ ಆಯೋಗದ ಮುಖಾಂತರ 44,900 ರೂಪಾಯಿ ಅವರಿಗೆ ವೇತನ ನೀಡುತ್ತಾರೆ. ವೈದ್ಯಕೀಯ ಮಾನದಂಡ C2, 18-48 ವೇತನ ಅವರಿಗೆ ವಯಸ್ಸು ನಿಗದಿಪಡಿಸಲಾಗಿದೆ. 338 ಹುದ್ದೆಗಳು ಇವರಿಗೆ ಕಂಡುಬರುತ್ತದೆ. ನಂತರ ಚೀಫ್ ಲಾ ಅಸಿಸ್ಟೆಂಟ್ ಹುದ್ದೆಗಳಿಗೆ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 7ನೇ ವೇತನ ಆಯೋಗ 44,900. C1 ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ, 18-43 ವರ್ಷದ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ, ಒಟ್ಟು 54 ಹುದ್ದೆಗಳು. ಪಬ್ಲಿಕ್ ಪ್ರಾಸಿಕ್ಯೂಟರ್, ಅದು ಕೂಡ 7ನೇ ಆಯೋಗ 44,900. ಇದು ಕೂಡ C1 ಮಾನದಂಡ, 18-35 ವರ್ಷದ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ, 20 ಹುದ್ದೆಗಳು. ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ ಇಂಗ್ಲೀಷ್ ಮೀಡಿಯಂ, ಅದು ಕೂಡ 7ನೇ ವೇತನ ಆಯೋಗ 44,900. C2, 18-48 ವಯಸ್ಸಿನ ಮಾನದಂಡ, ಇದು ಕೂಡ 18 ಹುದ್ದೆಗಳು ಕಂಡುಬರುತ್ತವೆ. ಸೈಂಟಿಫಿಕ್ ಅಸಿಸ್ಟೆಂಟ್ ಟ್ರೈನಿಂಗ್, ಒಟ್ಟು ಇದು 6ನೇ ವೇತನ ಆಯೋಗ 35,400. B1 ಮಾನದಂಡ, 18-38 ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ, 2 ಹುದ್ದೆಗಳು. ಜೂನಿಯರ್ ಟ್ರಾನ್ಸ್ಲೇಟರ್ ಹಿಂದಿ ಶಿಕ್ಷಕರು 6 ಹುದ್ದೆ, 6ನೇ ವೇತನ ಆಯೋಗ 35,400. C2 ಮಾನದಂಡ, 18-36 ವಯಸ್ಸು, 130 ಹುದ್ದೆಗಳು. ಸೀನಿಯರ್ ಪಬ್ಲಿಸಿಟಿ ಇನ್ಸ್ಟ್ರಕ್ಟರ್ 6ನೇ ವೇತನ ಆಯೋಗ 35,400. C1 18-36 ವಯಸ್ಸಿನ ವಯೋಮಿತಿ, 3 ಹುದ್ದೆಗಳು. ಸ್ಟಾಫ್ ಆ್ಯಂಡ್ ವೆಲ್ಫೇರ್ ಇನ್ಸ್ಪೆಕ್ಟರ್, ಇದು ಕೂಡ 6ನೇ ವೇತನ ಆಯೋಗ 35,400. C1 ಮಾನದಂಡ, 18-36 ವಯಸ್ಸಿನ ವಯೋಮಿತಿ, 39 ಹುದ್ದೆಗಳು. ಲೈಬ್ರರಿಯನ್ ಹುದ್ದೆಗಳು ಅರ್ಜಿಗೆ ಆಹ್ವಾನಿಸಲಾಗಿದೆ. 6ನೇ ವೇತನ ಆಯೋಗ 35,400. C2 ಮಾನದಂಡ, 18-33 ವಯಸ್ಸಿನ ಮಿತಿ, 10 ಹುದ್ದೆಗಳು. ಮ್ಯೂಸಿಕ್ ಟೀಚರ್ ಮಹಿಳೆ ಅಭ್ಯರ್ಥಿಗಳಿಗೆ ಅರ್ಜಿ ಆಹ್ವಾನ. 6ನೇ ವೇತನ ಆಯೋಗ 35,400. C2 ಮಾನದಂಡ, 18-48 ವಯೋಮಿತಿ, ಒಟ್ಟು 3 ಹುದ್ದೆಗಳು. ವಿವಿಧ ವಿಷಯಗಳ ಪ್ರೈಮರಿ ರೈಲ್ವೆ ಟೀಚರ್ ಅಂದರೆ ಇಲ್ಲಿ GPT ಕೂಡ ಇದು 6ನೇ ವೇತನ ಆಯೋಗ 35,400. C2 ಮಾನದಂಡ, 18-48, ಒಟ್ಟು 188 ಹುದ್ದೆಗಳಿಗೆ ಅರ್ಜಿ ಆಹ್ವಾನ. ಅಸಿಸ್ಟೆಂಟ್ ಟೀಚರ್ ಮಹಿಳೆ ಕಿರಿಯ ಶಾಲೆ ಪ್ರೈಮರಿ ಶಾಲೆಗೆ 6ನೇ ವೇತನ ಆಯೋಗ 35,400. C2 18-48 ವಯೋಮಿತಿ, 2 ಹುದ್ದೆಗಳು. ಅಸಿಸ್ಟೆಂಟ್ ನಂತರ ಇಲ್ಲಿ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಸ್ಕೂಲ್ ಟೀಚರ್ ಹುದ್ದೆಗೆ, ಇದು ಕೂಡ 4ನೇ ವೇತನ ಆಯೋಗ 25,500. C2 18-48 ವಯೋಮಿತಿ, 7 ಹುದ್ದೆಗಳು. ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ 3 ಕೆಮಿಸ್ಟ್ರಿ ಆ್ಯಂಡ್ ಮೆಟಲರ್ಜಿ, 2ನೇ ವೇತನ ಆಯೋಗ 19,900. B1 ಮಾನದಂಡ, 18-33 ವರ್ಷದ ವಯೋಮಿತಿ, ಒಟ್ಟು 12 ಹುದ್ದೆಗಳು. ಒಟ್ಟು ಈ ರೈಲ್ವೆ ಇಲಾಖೆಯಲ್ಲಿ 1,036 ಹುದ್ದೆಗಳಿಗೆ ಇವರು ಅರ್ಜಿಯನ್ನು ಆಹ್ವಾನಿಸುತ್ತಿದ್ದಾರೆ. ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ರೈಲ್ವೆ ಇಲಾಖೆಯ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಮೂಲಕ ನಿಮ್ಮ ಎಲ್ಲ ಮಾಹಿತಿಗಳನ್ನು ನೀವು ಅದರಲ್ಲಿ ನಿಮ್ಮ ವೈಯಕ್ತಿಕ ಮತ್ತು ನಿಮ್ಮ ಶೈಕ್ಷಣಿಕ ದಾಖಲಾತಿಯನ್ನು ಕೂಡ ನೀವು ಹಾಕಬೇಕಾಗಿರುತ್ತದೆ. ನಂತರ ಇದಾದ ನಂತರ ನಿಮಗೆ ಎಕ್ಸಾಮ್ ಮೂಲಕ ಇವರು ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಎಕ್ಸಾಮ್ಗೆ ಕೆಲವೊಂದಿಷ್ಟು ಅಹಮದಾಬಾದ್, ಭೋಪಾಲ್,
ಹೀಗೆ ಮುಂತಾದ ಕಡೆಯಲ್ಲಿ ಕೋಲ್ಕತ್ತಾ, ಗೋರಖ್ಪುರ್, ಸರ್ಜಾಪುರ್, ಹುಬ್ಬಳ್ಳಿ, ಚಂಡೀಗಢ ಹೀಗೆ ಮುಂತಾದ ಗುವಾಹಟಿ ಮುಂತಾದ ಕಡೆಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಕೂಡ ಇವರು ನಿಮಗೆ ನೀಡುತ್ತಿದ್ದಾರೆ. ಈ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಾದರೆ ಈ ತಿಂಗಳ ಒಳಗಾಗಿ ನೀವು 1 ತಿಂಗಳ ಒಳಗಾಗಿ ನೀವು ಈ ಹುದ್ದೆಗೆ ಅರ್ಜಿಯನ್ನು ಕೂಡ ನೀವು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ರೈಲ್ವೆ ಇಲಾಖೆಯ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ ಮೂಲಕ ನೀವು ಹೆಚ್ಚಿಗೆ ಮಾಹಿತಿಯನ್ನು ಕೂಡ ನೀವು ಪಡೆಯಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.